ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೇದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ನಾನು ಪೂರಕವಾದಂಥ ವಂದನೆಗಳನ್ನು ತಿಳಿಸ್ತೇನೆ, ನಾನು ಸ್ತುತಿಸ್ತೇನೆ, ಘನಪಡಿಸ್ತೇನೆ. ಎರಡನೇದಾಗಿ ಬಿಗ್ ಜೆ ಟಿ ವಿ ಅವರಿಗೆ ಪೂರಕವಾದಂಥ ವಂದನೆಗಳನ್ನು ತಿಳಿಸ್ತೇನೆ ಮತ್ತು ಸಂದೇಶವನ್ನು ಕೇಳುತ್ತಿರುವಂಥ ವೀಕ್ಷಕರಿಗೆ ಕೂಡ ನಾನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಉತ್ಪೂರ್ವಕವಾದಂಥ ವಂದನೆಗಳನ್ನು ತಿಳಿಸ್ತೇನೆ. ಈ ದಿನ ನಮಗೆ ಒಂದು ವಿಶೇಷವಾದಂಥ ಒಂದು ದಿವಸವಾಗಿದೆ. ದೇವರ ವಾಕ್ಯವನ್ನು ಕೇಳುವಂಥ ಒಂದು ಸಂದರ್ಭವಾಗಿದೆ. ದೇವರ ವಾಕ್ಯವು ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಕೀಲು ಆತ್ಮ ಪ್ರಾಣಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ತೂರಿ ಹೋಗುವಂಥದ್ದು ಆಗಿರುವಂಥದ್ದಾಗಿದೆ. ಈ ದೇವರ ವಾಕ್ಯವನ್ನು ನಮ್ಮ ಕರ್ತನಾದ ಯೇಸು ಸ್ವಾಮಿಯವರು ನಮಗೆ ಕೊಟ್ಟಿದ್ದಾರೆ. ಆ ವಾಕ್ಯವನ್ನು ಓದುವಾಗ, ಕೇಳುವಾಗ, ಅವುಗಳನ್ನು ಕೈಕೊಂಡು ನಡೆಯುವಾಗ ಶುಭಗಳು, ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಹಿಂಬಾಲಿಸಿಕೊಂಡು ಬರುವುದನ್ನು ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಈ ಹಿಂದೆ ನಾವು ಅನೇಕ ಸ್ಥಳಗಳಲ್ಲಿ, ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ನಾವು ವೈಯಕ್ತಿಕವಾಗಿ ಹೋಗಿ ಮನೆಗಳಲ್ಲಿ ಬಾಗಿಲು ತಟ್ಟಿ ಸುವಾರ್ತೆಯನ್ನು ನಾವು ಸಾರ್ತಾ ಇದ್ದೆವು, ಸತ್ಯವನ್ನು ನಾವು ತಿಳಿಸ್ತಾ ಇದ್ದೆವು ಮತ್ತು ಅದು ಬಹಳ ನಮಗೆ ವೇಗವಾಗಿ ಹೋಗಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಈ ದಿನಮಾನಗಳಲ್ಲಿ ಈ ಟಿ ವಿಗಳಲ್ಲಿ ಮತ್ತು ರೇಡಿಯೋಗಳಲ್ಲಿ ಮತ್ತು ಇನ್ನು ಅನೇಕ ರೀತಿಯಲ್ಲಿ ದೇವರ ವಾಕ್ಯವನ್ನು ಕೇಳುವುದಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾರೆ ಮತ್ತು ಈ ಕೇಳುವಂಥ ವಾಕ್ಯಗಳು ವೇಗವಾಗಿ ಅನೇಕರ ಕಿವಿಗಳಲ್ಲಿ ಬೀಳ್ತಾ ಇದೆ. ಅನೇಕ ಜನರು ಈ ದೇವರ ವಾಕ್ಯವನ್ನು ಕೇಳಿ ರಕ್ಷಣೆ ಹೊಂದುತ್ತಾ ಇದ್ದಾರೆ, ರಕ್ಷಣೆ ಹೊಂದಿ ತಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ತಾ ಇದ್ದಾರೆ. ಯಾರ್ಯಾರ ಕುಟುಂಬಗಳಲ್ಲಿ ಕಷ್ಟಗಳಿವೆಯೋ, ಸಮಸ್ಯೆಗಳಿವೆಯೋ, ಹೋರಾಟಗಳಿವೆಯೋ, ದುಃಖಗಳಿವೆಯೋ, ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿ ಅವರು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿಕೊಳ್ಳುವುದರ ಮೂಲಕ ಪ್ರತಿಯೊಂದು ಸಮಸ್ಯೆಗಳಿಂದ ಅವರು ಬಿಡುಗಡೆ ಹೊಂದಿಕೊಳ್ಳಲಿಕ್ಕೆ ಮಾರ್ಗ ಒಂದು ವಿಶೇಷವಾಗಿ ಆ ದೇವರು ಈ ಟಿ ವಿಗಳ ಮೂಲಕ ಮತ್ತು ಅನೇಕ ಸಂಘ ಸಂಸ್ಥೆಗಳ ಮೂಲಕ ಅನೇಕ ರೀತಿಯಲ್ಲಿ ಪ್ರಚಾರ ಅಥವಾ ಅನೇಕ ಕಡೆಗಳಲ್ಲಿ ಸುವಾರ್ತೆ ಅದು ಪ್ರಸಾರವಾಗ್ತಾ ಇದೆ. ಆ ಒಂದು ಪ್ರಸಾರ ಅಥವಾ ದೇವರ ವಾಕ್ಯವನ್ನು ಈ ಒಂದು ಸಂಸ್ಥೆಯ ಮೂಲಕವಾಗಿ ಬಿಗ್ ಜೆ ಟಿ ವಿ ಮೂಲಕವಾಗಿ ನಾವು ಬಿತ್ತುವಂಥ ವಾಕ್ಯಗಳು ಅನೇಕರು ಕೇಳಿ ಅನೇಕ ಜನರು ರಕ್ಷಣೆ ಮಾರ್ಗದಲ್ಲಿ ಬರುವುದಕ್ಕೆ ದೇವರು ಈ ದಿನಗಳಲ್ಲಿ ಮಾರ್ಗವನ್ನು ತೆರೆದಿದ್ದಾನೆ. ಇವತ್ತು ನಾವು ತೆಗೆದುಕೊಂಡಂಥ ವಾಕ್ಯ ಏನಂತಂದರೆ ಪ್ರೀತಿ ವಿಷಯವಾಗಿ. ಪ್ರೀತಿ ಅಂತಂದರೆ ಸರ್ವಶಕ್ತನಾದ ದೇವರು ಲೋಕದಲ್ಲಿ ಆತನು ತಾನು ಸೃಷ್ಟಿ ಮಾಡಿದಂಥ ಪ್ರತಿಯೊಬ್ಬ ಮನುಷ್ಯನನ್ನು ಆತನು ಸೃಷ್ಟಿ ಮಾಡಿದ್ದಾನೆ. ಸೃಷ್ಟಿ ಮಾಡಿದಂಥ ಜನರು ಏನಾಗಿದೆ ಅಂದರೆ ಅವರೆಲ್ಲರೂ ರಕ್ಷಣೆ ಹೊಂದಬೇಕು, ಎಲ್ಲರೂ ದೇವರ ಕಡೆಗೆ ತಿಳ್ಕೊಳ್ಬೇಕು. ರಕ್ಷಣೆ ಹೊಂದಿ ದೇವರ ಕಡೆಗೆ ತಿರುಗಿಕೊಂಡು ಪರಲೋಕ ರಾಜ್ಯಕ್ಕೆ ಸೇರುವ ಉದ್ದೇಶಕ್ಕೋಸ್ಕರವಾಗಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಭೂಲೋಕಕ್ಕೆ ಕಳಿಸಿಕೊಟ್ಟನು. ಯೇಸು ಕ್ರಿಸ್ತನನ್ನು ಈ ಭೂಲೋಕಕ್ಕೆ ಕಳಿಸಿಕೊಟ್ಟಂಥ ಮುಖ್ಯವಾದ ಉದ್ದೇಶ ಏನಂತಂದರೆ ಲೋಕದಲ್ಲಿ ನಾವು ನೋಡುವಾಗ ಎಲ್ಲರೂ ಪಾಪಿಗಳಾಗಿದ್ದಾರೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ. ರೋಮಾಪತ್ರಿಕೆಯಲ್ಲಿ ನಾವು 3ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ಸ್ಪಷ್ಟವಾಗಿ ಓದ್ತೇವೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಅವರು ಕಳ್ಕೊಂಡಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಎಲ್ಲರೂ ಪಾಪ ಮಾಡಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನು ದೇವರ ಮುಂದೆ ಆತನು ಪಾಪಿಯಾಗಿದ್ದಾನೆ. ಆತನು ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾನೆ. ಆದರೆ ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥ ವರವಾಗಿದೆ. ದೇವರಿಗೆ ಸ್ತೋತ್ರ. ಆದರೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಾಗ ಆ ಒಂದು ಪರಿಸ್ಥಿತಿಯನ್ನು ಮತ್ತೆ ದೇವರು ಬದಲಾಯಿಸಿ ಯಾರ್ಯಾರು ಮಹಿಮೆಯನ್ನು ಕಳ್ಕೊಂಡಿದ್ದಾರೋ ಅವರೆಲ್ಲರೂ ದೇವರ ಕಡೆಗೆ ತಿರುಗಿಕೊಂಡು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಬೇಕೆಂಬುದೇ ದೇವರ ಚಿತ್ತವಾಗಿದೆ. ಅದಕ್ಕಾಗಿ ಸರ್ವಶಕ್ತನಾದ ದೇವರು 2026 ವರ್ಷಗಳ ಹಿಂದೆ ಈ ಲೋಕಕ್ಕೆ ಆತನು ಒಬ್ಬ ರಕ್ಷಕನನ್ನು ಆತನ ಕಳಿಸಿಕೊಟ್ಟನು. ಆ ರಕ್ಷಕನೇ ನಮ್ಮ ಕರ್ತನಾದ ಯೇಸು ಸ್ವಾಮಿಯಾಗಿದ್ದಾನೆ. ಆ ಯೇಸು ಸ್ವಾಮಿ ಆತನ ಲೋಕದಲ್ಲಿ ಆತನು ಬರೋದಕ್ಕಿಂತ ಮುಂಚೆ ಆದಿಯಿಂದಲೇ ಇದ್ದಂಥ ದೇವರು. ನಾವು ನೋಡುವಾಗ ಯೋಹಾನದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ ಅದರಲ್ಲಿ 1ನೇ ವಚನದಲ್ಲಿ ನಾವು ನೋಡುವಾಗ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬನು ಆದಿಯಲ್ಲಿ ದೇವರ ಬಳಿಯಲಿದ್ದನು, ಆತನ ಮೂಲಕವಾಗಿ ಸಮಸ್ತವು ಉಂಟಾಗಿತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಹೀಗೆ ನಮ್ಮ ಸರ್ವಶಕ್ತನಾದ ಯೇಸು ಕ್ರಿಸ್ತನು ಆತನು ಲೋಕಕ್ಕೆ ಬರೋದಕ್ಕಿಂತ ಮುಂಚಿತವಾಗಿಯೇ ಆದಿಯಲ್ಲಿ ಇದ್ದಂಥ ದೇವರಾಗಿದ್ದಾನೆ, ಲೋಕರಕ್ಷಕನಾಗಿದ್ದಾನೆ. ತಂದೆಯ ಬಳಿಯಲ್ಲಿ ಆತನು ಇದ್ದನು, ದೇವರಿಗೆ ಸ್ತೋತ್ರ. ಆದರೆ
ದೇವರು ಅನೇಕ ಪ್ರವಾದಿಗಳನ್ನು ಕಳಿಸಿಕೊಟ್ರು, ಅನೇಕ ಭಕ್ತರುಗಳನ್ನು ಕಳಿಸಿಕೊಟ್ರು, ಅನೇಕರು ಪ್ರವಾದಿಸಿದರು, ಅನೇಕ ದೇವರ ವಾಕ್ಯವನ್ನು ತಿಳಿಸಿದರು. ನಾವು ನೋಡುವಾಗ ಆದಿಕಾಂಡದಿಂದ ಮಲಾಕಿಯ ಪುಸ್ತಕದವರೆಗೆ ಅನೇಕರನ್ನು ಕಳಿಸಿದರು ಕೂಡ, ಆದರೆ ಯಾರು ದೇವರ ಕಡೆಗೆ ತಿರುಗಿಕೊಳ್ಳಿಲ್ಲ. ನಿಜವಾದ ದೇವರು ಯಾರೆಂಬುದಾಗಿ ಅರಿತುಕೊಳ್ಳಿಲ್ಲ. ಆದರೆ ದೇವರು ತನ್ನ ಒಬ್ಬನೇ ಮಗನಾಗಿ ಯೇಸು ಕ್ರಿಸ್ತನನ್ನು ಈ ಭೂಲೋಕಕ್ಕೆ ಆತನನ್ನು ಕಳಿಸಿಕೊಟ್ಟನು. ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು 2026 ವರ್ಷಗಳ ಹಿಂದೆ ಆತನನ್ನು ಕನ್ಯಾಮರಿ ಗರ್ಭದಲ್ಲಿ ಜನಿಸುವುದರ ಮೂಲಕ ಈ ಭೂಲೋಕಕ್ಕೆ ಆತನು ಬಂದನು. ದೇವರಿಗೆ ಸ್ತೋತ್ರ. ಅವರು ಬಂದು 33 ವರ್ಷಗಳ ಕಾಲ ಈ ಲೋಕದಲ್ಲಿರುವಾಗ ಕುರುಡರಿಗೆ ಕಣ್ಣು ಕೊಟ್ಟರು, ಕುಷ್ಠರೋಗಿಗಳನ್ನು ವಾಸಿ ಮಾಡಿದರು, ಸತ್ತವರನ್ನು ಎಬ್ಬಿಸಿದರು, ಅನೇಕ ಅದ್ಭುತಗಳನ್ನು, ಮಹತ್ ಕಾರ್ಯಗಳನ್ನು, ಅನೇಕ ಸೂಚಕ ಕಾರ್ಯಗಳನ್ನು ಯೇಸು ಸ್ವಾಮಿ ಅವರು ಮಾಡಿದರು. ಅವತ್ತು ಮಾತ್ರವಲ್ಲ, ಇವತ್ತಿಗೂ ಸಹ ಅನೇಕ ಅದ್ಭುತಗಳನ್ನು ಆತನು ಮಾಡ್ತಾ ಇದ್ದಾನೆ, ಮಹತ್ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ, ಸೂಚಕ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಆತನ ಸಮ್ಮುಖದಲ್ಲಿ ನಾವು ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ಯೇಸುವೆ ಲೋಕರಕ್ಷಕನೆಂಬುದಾಗಿ ಅರಿತುಕೊಂಡು ಆತನನ್ನು ಅಂಗೀಕರಿಸಿಕೊಂಡು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆತನ ಸಮ್ಮುಖದಲ್ಲಿ ಅರಿಕೆ ಮಾಡಿ ನಾವು ದೇವರ ಮಕ್ಕಳಾಗುವುದಕ್ಕೆ ಅಥವಾ ಯೇಸು ಸ್ವಾಮಿಯನ್ನು ನಮ್ಮ ಜೀವಿತದಲ್ಲಿ ಅಂಗೀಕಾರ ಮಾಡಿಕೊಳ್ಳೋದಕ್ಕೆ ಆತನಿಗೆ ಸಮರ್ಪಣೆ ಮಾಡುವಾಗ ಆಗ ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿ ಆತನು ವಾಸ ಮಾಡುವನಾಗಿ, ನಮ್ಮ ಕುಟುಂಬದಲ್ಲಿ ವಾಸ ಮಾಡುವನಾಗಿ, ನಮ್ಮ ಕುಟುಂಬದ ಪ್ರತಿಯೊಂದು ಸಮಸ್ಯೆಗಳನ್ನು, ಹೋರಾಟಗಳಿದೆಯಾ, ಸಮಸ್ಯೆಗಳಿದೆಯಾ, ರೋಗ ರುಜಿನಗಳಿದೆಯಾ, ಅಥವಾ ಮಾಟ ಮಂತ್ರಗಳಿಂದ ಜನರು ಬಳಲುತ್ತಾ ಇದ್ದಾರಾ, ಇಕ್ಕಟ್ಟಿನಲ್ಲಿದ್ದಾರಾ, ಹೋರಾಟದಲ್ಲಿದ್ದಾರಾ, ಅದೆಲ್ಲವನ್ನು ಕಾಲಕ್ರಮೇಣವಾಗಿ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನ ಅಂಗೀಕಾರ ಮಾಡಿಕೊಳ್ಳೋದ್ರ ಮೂಲಕ, ಆತನ ಮಾರ್ಗದಲ್ಲಿ ಜೀವಿಸೋದ್ರ ಮೂಲಕ ಎಲ್ಲವನ್ನು ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಆತನು ಬಿಡುಗಡೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕೋಸ್ಕರವಾಗಿಯೇ ಯೇಸು ಕ್ರಿಸ್ತನ ಈ ಭೂಲೋಕಕ್ಕೆ ಆತನು ಬಂದಿದ್ದಾನೆ. ಆತನು ಬಂದಂಥ ಮುಖ್ಯವಾದ ಕಾರಣ ಅದೇ, ಇನ್ನು ಬೇರೆ ಯಾವ ಕಾರಣವಲ್ಲ. ದೇವರಿಗೆ ಸ್ತೋತ್ರ. ನಮ್ಮನ್ನು ಬಿಡುಗಡೆ ಮಾಡೋದು ಮಾತ್ರವಲ್ಲ, ನಮಗೆ ಆತನು ದೇವರ ಸನ್ನಿಧಾನದಲ್ಲಿ ಯಾರ್ಯಾರು ತಮ್ಮನ್ನು ಸಂಪೂರ್ಣ ಒಪ್ಪಿಸಿಕೊಟ್ಟು ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಕಟ್ಟಳೆಗಳನ್ನು ಅನುಸರಿಸುತ್ತಾ ಆತನ ಮಾರ್ಗದಲ್ಲಿ ನಾವು ಜೀವಿಸುವಾಗ ನಮಗೆ ನಿತ್ಯ ಜೀವವನ್ನು ಆತನು ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಯಾಕಂದರೆ ದೇವರು ವಾಕ್ಯ ನೋಡ್ತೇವೆ, ಅದೇ 3ನೇ ಅಧ್ಯಾಯ 16ನೇ ವಚನದಲ್ಲಿ ಯೋಹಾನದ ಸುವಾರ್ತೆಯನ್ನು ನಾವು ಓದುವಾಗ, ಆತನನ್ನು ನಂಬುವವರು ಒಬ್ಬನಾದರೂ ನಾಶವಾಗದೆ, ಒಬ್ಬನಾದರೂ ನಾಶವಾಗಬಾರದು. ತಾನು ಸೃಷ್ಟಿ ಮಾಡಿದಂಥ ಆ ಮನುಷ್ಯರು ಒಬ್ಬರಾದರೂ ನಾಶವಾಗಬಾರದು. ಆದಿ ಈ ನಾಶವಾಗಲಿಕ್ಕೆ ಕಾರಣ ಏನು? ಅವರು ಪಾಪದಲ್ಲಿ ಬೀಳಲಿಕ್ಕೆ ಕಾರಣ ಏನು? ಆದಿ ತಂದೆ ತಾಯಿಗಳಾದಂಥ ದೇವರು ಮೊದಲು ಸೃಷ್ಟಿ ಮಾಡಿದಂಥ ಮಾನವನಾಗಿರ್ತಕ್ಕಂಥ ಆದಾಮನು ಆತನು ಪಾಪ ಮಾಡಿದ ನಿಮಿತ್ತ, ಹವ್ವಳು ಪಾಪ ಮಾಡಿದ ನಿಮಿತ್ತ ದೇವರು ಸೃಷ್ಟಿ ಮಾಡಿದಂಥ ಆ ಮೊದಲನೇ ಮನುಷ್ಯನಾಗಿರ್ತಕ್ಕಂಥ ಆದಾಮನಿಗೆ ದೇವರ ಆಜ್ಞೆಯನ್ನು ಕೊಟ್ಟನು. ತೋಟದಲ್ಲಿರ್ತಕ್ಕಂಥ ಎಲ್ಲ ಮರದ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನು, ಆದರೆ ತೋಟದ ಮಧ್ಯದಲ್ಲಿರ್ತಕ್ಕಂಥ ಒಳ್ಳೆಯದರ ಕೆಟ್ಟದರ ಅರಿವನ್ನುಂಟು ಮಾಡತಕ್ಕಂಥ ಆ ಮರದ ಹಣ್ಣನ್ನು ತಿನ್ನಬೇಡ, ತಿಂದ ಸತ್ತು ಹೋಗ್ತಿ ಎಂಬುದಾಗಿ. ಅದೇ ಪ್ರಕಾರ ಅವರು ದೇವರ ಸನ್ನಿಧಿಯಲ್ಲಿ ಇದ್ದರು ನಿಜ, ಆದರೆ ಸೈತಾನನವರನ್ನು ವಂಚಿಸಿದನು. ಸೈತಾನನವರನ್ನು ವಂಚಿಸಿ ಅವರು ಪಾಪದಲ್ಲಿ ಬೀಳುವಂತೆ ಪ್ರೇರೇಪಿಸಿದನು. ತಿನ್ನಬಾರದೆಂಬುದಾಗಿ ಹೇಳಿದಂಥ ಮರದ ಹಣ್ಣನ್ನು ಆ ಸ್ತ್ರೀ ಆತನ ಜೊತೆಯಲ್ಲಿ ಕೊಟ್ಟಂಥ ಸ್ತ್ರೀ ಆ ಹವ್ವಳು ತಿಂದು ಅವರಿಬ್ಬರು ಪಾಪಿಗಳಾದರು. ಗಂಡನಿಗೆ ಕೊಟ್ಟರು. ಅವರಿಬ್ಬರು ಪಾಪಿಗಳಾಗಿ ಆ ಏದೆನ್ ತೋಟದಿಂದ ಹೊರಗೆ ಹಾಕಲ್ಪಟ್ಟಂಥ ಆದಾಮ ಹವ್ವಳರ ಸಂತಾನವು ಇಡೀ ಪ್ರಪಂಚ ತುಂಬಿಕೊಂಡಿದೆ. ಪಾಪವನ್ನು ಆಳ್ತಾ ಇದೆ. ಪಾಪ ಬೆಳೀತಾ 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 ದೇವರ ವಾಕ್ಯ ನೋಡ್ತೇವೆ, ಎಲ್ಲ ಭಯಂಕರವಾದಂಥ ಪಾಪದ ಸ್ಥಿತಿ ಈಗ ಲೋಕದಲ್ಲಿ ಅಡಕವಾಗಿದೆ. ಆ ಪಾಪದಿಂದ ಮನುಷ್ಯರು ನಾಶವಾಗ್ತಾ ಇದ್ದಾರೆ, ಕಷ್ಟಕ್ಕೆ ಒಳಪಡ್ತಾ ಇದ್ದಾರೆ. ಅನೇಕ ಭೂಮಿಯಲ್ಲಿ ನೋಡುವಾಗ ನಾವು ನೋಡ್ತಾ ಇದ್ದೇವೆ, ಆ ಪಾಪದ ನಿಮಿತ್ತವಾಗಿ ಅನೇಕ ರೀತಿಯಾದಂಥ ಶಾಂತಿ ಸಮಾಧಾನ ಇಲ್ಲದೇ ಇರತಕ್ಕಂಥ ಒಂದು ವಾತಾವರಣ ನಾವು ನೋಡ್ತಾ ಇದ್ದೇವೆ. ಆದರೆ ಪಾಪಗಳನ್ನು ಪರಿಹಾರಕ್ಕೂ ಯಾರಂತಂದರೆ 2026 ವರ್ಷಗಳ ಹಿಂದೆ ನಮ್ಮ ಕರ್ತನಾದ ಯೇಸು ಸ್ವಾಮಿ ಈ ಲೋಕಕ್ಕೆ ಆತನು ಬಂದು ಇಡೀ ಲೋಕದ ಮಾನವರ ಪಾಪಗಳನ್ನು ಆ ಶಿಲುಬೆ ಮೇಲೆ ಹೊತ್ತುಕೊಂಡನು. ಕೈಗಳಲ್ಲಿ ಮೊಳೆ ಹೊಡೆದರು, ಕಾಲುಗಳಲ್ಲಿ ಮೊಳೆ ಹೊಡೆದರು, ತಲೆ ಮೇಲೆ ಮುಳ್ಳಿನ ಕಿರೀಟ ಹೊಡೆದರು. ಆತನ ಆ ಶಿಲುಬೆ ಮೇಲೆ ಸತ್ತು ಉಣಲ್ಪಟ್ಟು 3ನೇ ದಿವಸ ಜೀವಿತನಾಗಿ ಎದ್ದು ಬಂದು 40 ದಿವಸ ಆತನು ಎಲ್ಲ ಜನರಿಗೆ ಕಾಣಿಸಿಕೊಂಡು ಪರಲೋಕಕ್ಕೆ ಏರಿ ಹೋಗುವಾಗ ಅವರು ಮಾತು ಕೊಟ್ಟು ಹೋಗಿದ್ದಾರೆ. ಆ ಮಾತು ಏನಂತಂದರೆ, ನಾನು ತಿರುಗಿ ಬೇಗನೆ ಬರುತ್ತೇನೆ, ನೀವೆಲ್ಲರೂ ಸಿದ್ಧರಾಗಿರಿ, ನಾನು ಬಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ,
ಯಾಕಂದರೆ ಯೋಹಾನನ ಸುವಾರ್ತೆಯಲ್ಲಿ 14ನೇ ಅಧ್ಯಾಯದಲ್ಲಿ 1ನೇ ವಚನ 2ನೇ ವಚನ ನಾವು ಓದುವಾಗ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ಇಲ್ಲದಿದ್ದರೆ ಹೇಳುತ್ತಿದ್ದೇನೋ, ನಾನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ನಾನು ಬಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ. ನಾನಿರುವಂಥ ಸ್ಥಳದಲ್ಲಿ ನೀವು ಸಹ ಇರಬೇಕೆಂಬುದಾಗಿ ಯೇಸು ಸ್ವಾಮಿ ಮಾತು ಕೊಟ್ಟು ಹೋಗಿದ್ದಾನೆ. ಅದಕ್ಕೋಸ್ಕರ ಭೂಲೋಕದಲ್ಲಿ ಜಾತಿ ಜನಾಂಗ ಎನ್ನದೇ ಎಲ್ಲರಿಗೋಸ್ಕರವಾಗಿ ಯೇಸು ಸ್ವಾಮಿ ಆ ಶಿಲುಬೆ ಮೇಲೆ ಆತನು ಸತ್ತನು. ಯಾವುದೇ ಜಾತಿ, ಯಾವುದೇ ಜನಾಂಗ, ಮನುಷ್ಯರು ಯಾರೇ ಇರ್ಬೋದು, ಅಂತ ಆ ಜನರು ಎಲ್ಲರಿಗೋಸ್ಕರವಾಗಿ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಆತನು ಪ್ರಾಣ ಕೊಟ್ಟು ಪರಿಶುದ್ಧವಾದ ರಕ್ತವನ್ನು ಸುರಿಸಿದನು. ಪರಿಶುದ್ಧವಾದ ರಕ್ತ, ಆತನು ಪರಲೋಕದಿಂದ ಇಳಿದು ಬಂದ ನಿಮಿತ್ತವಾಗಿ ಆತನ ರಕ್ತವು ಪರಿಶುದ್ಧವಾಗಿದೆ. ಆದಾಮ ಹವ್ವಳರು ಮಾಡಿದಂಥ ಪಾಪಗಳ ನಿಮಿತ್ತವಾಗಿ ಮನುಷ್ಯರೆಲ್ಲರ ಮೇಲೆ ಶಾಪ ಇದೆ. ಆದರೆ ನಾವು ನೋಡುವಾಗ ಯೇಸು ಸ್ವಾಮಿ ಮೇಲೆ ಆ ಶಾಪ ಇಲ್ಲ. ಯಾಕೆ ಶಾಪವಿಲ್ಲೆಂಬುದಾಗಿ ನೋಡ್ತಾ ಇದ್ದೇವೆ. ಆತನು ಪರಲೋಕದಿಂದ ಇಳಿದು ಬಂದಂಥ ದೇವರು ಕಳಿಸಲ್ಪಟ್ಟಂಥ ಲೋಕರಕ್ಷಕನು. ಆತನು ಪರಿಶುದ್ಧನು, ನೀತಿವಂತನು. ನನ್ನಲ್ಲಿ ಪಾಪವನ್ನು ತೋರಿಸಿಕೊಡಲು ನಿಮ್ಮೊಳಗೆ ಯಾರಿದ್ದಾರೆ ಎಂಬುದಾಗಿ ಆತನು ಚಾಲೆಂಜ್ ಆಗಿ ಜೀವಿಸಿದಂಥ ಲೋಕರಕ್ಷಕನು. ಆತನು ಹಾಗೂ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಎಂಬುದಾಗಿ ಯೇಸು ಕ್ರಿಸ್ತನನ್ನು ನೋಡುವಾಗ ಆ ಸ್ನಾನಿಕನಾದ ಯೋಹಾನನು ಆತನು ಸಾಕ್ಷಿ ಕೊಡ್ತಾ ಇದ್ದಾನೆ. ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಎಂಬುದಾಗಿ. ಆ ಪಾಪವಿಲ್ಲದೆ ಇರತಕ್ಕಂಥ ಆ ರಕ್ಷಕನಾದ ಯೇಸು ಸ್ವಾಮಿ ಆತನು ತನ್ನ ಪರಿಶುದ್ಧವಾದ ರಕ್ತವನ್ನು ಇಡೀ ಲೋಕದ ಮಾನವರ ಪಾಪಗಳ ಪರಿಹಾರಕ್ಕಾಗಿ ಆತನು ಸುರಿಸಿದನು. ಆತನು ಸತ್ತನು, ಆತನು ಹೂಣಲ್ಪಟ್ಟನು, ಆತನು ಜೀವಿತನಾಗಿ ಎದ್ದು ಬಂದಿದ್ದಾನೆ. ಇವತ್ತು ಯೇಸು ಸ್ವಾಮಿ ಆತನು ಜೀವಿತನಾಗಿ ಎದ್ದು ಬಂದಿದ್ದಾನೆ. ಎದ್ದು ಬಂದು ಪರಲೋಕದಲ್ಲಿ ಆತನು ತಂದೆಯ ಬಳಿಯಲ್ಲಿ ಆತನು ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಮಗೋಸ್ಕರವಾಗಿ ರೋಮಾಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಯೇಸು ಸ್ವಾಮಿ ಆತನು ಪರಲೋಕ ರಾಜ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ನೋಡ್ತೇವೆ 8ನೇ ಅಧ್ಯಾಯದಲ್ಲಿ, ರೋಮಾಪತ್ರಿಕೆ 8ನೇ ಅಧ್ಯಾಯದಲ್ಲಿ ಅಲ್ಲಿ ನಾವು ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ. 34ನೇ ವಚನ, ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರವಾಗಿ ಬೇಡುವವನಾಗಿದ್ದಾನೆ. ನಮಗೋಸ್ಕರವಾಗಿ ಹಗಲು ರಾತ್ರಿ ತಂದೆಯ ದೇವರ ಸನ್ನಿಧಿಯಲ್ಲಿ ಆತನು ಬೇಡುತ್ತಾ ಇದ್ದಾನೆ. ಯಾರು ರಕ್ಷಣೆ ಹೊಂದಿದ್ದಾರೆ ಅವರಿಗೋಸ್ಕರವಾಗಿ. ಯಾರನ್ನು ಕಣ್ಣೀರು ಸುರಿಸ್ತಾ ಇದ್ದಾರೋ, ಕಷ್ಟದಲ್ಲಿದ್ದಾರೋ, ದುಃಖದಲ್ಲಿದ್ದಾರೋ, ರೋಗದಲ್ಲಿದ್ದಾರೋ, ಹೋರಾಟದಲ್ಲಿದ್ದಾರೋ ಅವರಿಗೋಸ್ಕರವಾಗಿ ತಂದೆಯಾದ ದೇವರ ಬಳಿಯಲ್ಲಿ ಆತನು ಬೇಡಿಕೊಳ್ತಾ ಇದ್ದಾನೆ. ಅದಕ್ಕೋಸ್ಕರ ಭೂಲೋಕದಲ್ಲಿರತಕ್ಕಂಥ ಸಭೆಯಾಗಿ ಕೂಡಿ ದೇವರ ಮಕ್ಕಳಾದಂಥ ನಾವು ಯಾವಾಗ ರಕ್ಷಣೆ ಹೊಂದುತ್ತೇವೋ, ದೀಕ್ಷಾಸನ ತೆಗೆದುಕೊಳ್ತೇವೋ, ಪವಿತ್ರಾತ್ಮನ ಅಭಿಷೇಕ ಹೊಂದಿಕೊಳ್ತೇವೋ, ಶೋಧನೆಗಳು ಬರುವಾಗ, ಕಷ್ಟಗಳು ಬರುವಾಗ, ಹೋರಾಟಗಳು ಬರುವಾಗ ಕುಂದಿ ಹೋಗಬೇಡ್ರಿ ಪ್ರಿಯ ದೇವರ ಮಕ್ಕಳೇ, ಸೋತು ಹೋಗಬೇಡ್ರಿ ಪ್ರಿಯ ದೇವರ ಮಕ್ಕಳೇ. ನಮಗೆ ದೇವರು ಒಂದು ಸರ್ವಾಯುಧವನ್ನು ಕೊಟ್ಟಿದ್ದಾನೆ. ಆ ಸರ್ವಾಯುಧಗಳಲ್ಲಿ ಒಂದು ಆಯುಧ ಯಾವುದಂತಂದರೆ ಪ್ರಾರ್ಥನೆ, ಜೀವಿತ, ಉಪವಾಸ ಪ್ರಾರ್ಥನೆ. ಆ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿರುವಾಗ ಸರ್ವಶಕ್ತನಾದ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸ್ತಾನೆ. ನಿಮ್ಮನ್ನು ಪ್ರತಿಯೊಂದು ಕಷ್ಟಗಳನ್ನು ಆತನು ಬಿಡುಗಡೆ ಕೊಡ್ತಾನೆ. ಯಾಕಂದರೆ ಎಫೆಸ ಪತ್ರಿಕೆಯಲ್ಲಿ ಅಲ್ಲಿ ನಾವು ಸ್ಪಷ್ಟವಾಗಿ ನಾವು ಓದ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ. ನಾವು ನೋಡುವಾಗ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. 6ನೇ ವಚನದಲ್ಲಿ ಓದುವಾಗ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಪ್ರಾರ್ಥನೆ ಕೊಟ್ಟಿದ್ದಾರೆ. ಮೊಣಕಾಲು ಹಾಕಿ ಕಣ್ಣೀರು ಸುರಿಸಿ ನಿನಗೋಸ್ಕರ, ನಿನ್ನ ಕುಟುಂಬಕ್ಕೋಸ್ಕರ, ನಿನ್ನ ಮಕ್ಕಳಿಗೋಸ್ಕರ ಏನೇನು ಸಮಸ್ಯೆಗಳಿದೆಯೋ ಅವುಗಳೆಲ್ಲ ವಿಷಯಕ್ಕಾಗಿ ನೀವು ಪ್ರಾರ್ಥನೆ ಮಾಡು. ನೀನು ಪ್ರಾರ್ಥನೆ ಮಾಡುವಾಗ ಒಂದು ದಿವಸ ನಿನಗೆ ಉತ್ತರ ಸಿಕ್ಕೇ ಸಿಗುತ್ತೆ. ನಿನಗೆ ಉತ್ತರ ಸಿಕ್ಕೇ ಸಿಗುತ್ತೆ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಸ್ಪಷ್ಟವಾಗಿ ಓದುತ್ತೇವೆ. ಬೇಡಿಕೊಳ್ಳುವಾಗ, ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮಗೆ ಉತ್ತರ ಕೊಡುವನಾಗಿದ್ದಾನೆ. ಯಾಕಂದರೆ ನಮ್ಮ ಕರ್ತನಾದ ಯೇಸು ಸ್ವಾಮಿ ಆತನು ಜೀವವುಳ್ಳ ದೇವರಾಗಿದ್ದಾನೆ, ಲೋಕರಕ್ಷಕನಾಗಿದ್ದಾನೆ. ನಮ್ಮ ಕಣ್ಣೀರನ್ನು ಆತನು ಒರೆಸುವಂಥ ದೇವರಾಗಿದ್ದಾನೆ. ಇನ್ನು ಮೇಲೆ ಕೆತ್ತುವಂಥ ದೇವರಿಗೆ ಸ್ತೋತ್ರ. ಆದ ಕಾರಣ ಪ್ರಾರ್ಥನೆಯಲ್ಲಿ ನಿರತರಾಗಿರಿ.
ನಿಮ್ಮ ಕುಟುಂಬ ಪ್ರಾರ್ಥನೆ ಬೆಳಗಿನ ಜಾವ ಎದ್ದ ತಕ್ಷಣ ಪ್ರಾರ್ಥನೆ ಮಾಡಿರಿ. ರಾತ್ರಿ ಮಲಗೋದಕ್ಕೆ ಮುಂಚೆ ನಿನ್ನ ಮಕ್ಕಳೊಂದಿಗೆ, ಗಂಡನೊಂದಿಗೆ, ಕುಟುಂಬದೊಂದಿಗೆ, ಹೆಂಡತಿಯೊಂದಿಗೆ ಪ್ರಾರ್ಥನೆ ಮಾಡಿರಿ. ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸ್ರಿ. ಯಾಕಂದ್ರೆ ನೀನು ರಕ್ಷಣೆ ಹೊಂದಿದೀಯಾ, ನೀನು ದೇವರ ಮಗಳು, ದೇವರ ಮಗನಾಗಿದ್ದೀಯಾ. ನೀನು ಕುಟುಂಬವಾಗಿ ದೇವರನ್ನು ಆರಾಧಿಸುವಾಗ, ಸ್ತುತಿಸುವಾಗ, ಘನಪಡಿಸುವಾಗ ದೇವರು ಖಂಡಿತವಾಗಿ ನಿನ್ನ ಪ್ರಾರ್ಥನೆಯನ್ನು ಆತನು ಕೇಳುವನಾಗಿದ್ದಾನೆ. ನಿನ್ನ ಕಣ್ಣೀರನ್ನು ಆತನು ಒರೆಸುವನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಕಳೆದ 2 ವರ್ಷಗಳ ಹಿಂದೆ ದೇವರು ನನ್ನೊಟ್ಟಿಗೆ ಮಾತನಾಡಿದನು. ದೇವರನ್ನೊಟ್ಟಿಗೆ ಮಾತನಾಡಿ, ನೀನು ಸಭೆಯಲ್ಲಿ ಯಾವಾಗಲೂ ಪ್ರಾರ್ಥನೆಯಲ್ಲಿ ನೀನು ನಡೆಸಬೇಕು ಸಭೆಯನ್ನು. ನಿನ್ನ ಸಭೆಯಲ್ಲಿ ವಿಶ್ವಾಸಿಗಳು, ದೇವಚಂದ್ರರು, ರಕ್ಷಣೆ ಹೊಂದಿದವರು ಅನೇಕ ಸಮಸ್ಯೆಗಳಿದ್ದಾರೆ. ಅವರು ಆ ಸಮಸ್ಯೆಗಳನ್ನು ಬಿಡುಗಡೆ ಆಗಬೇಕಾದರೆ ನೀನು ಪ್ರಾರ್ಥನೆ ಮಾಡು. ಪ್ರತಿ 365 ದಿವಸ ಉಪವಾಸ ಪ್ರಾರ್ಥನೆಯನ್ನು ನೀನು ಪ್ರಾರಂಭಿಸಿ ಎಂಬುದಾಗಿ ದೇವರು ಹೇಳಿದರು. ದೇವರು ನನಗೆ ಪ್ರೇರಣೆ ಕೊಟ್ಟರು. ಅದೇ ಪ್ರಕಾರ 2025ನೇ ಇಸ್ವಿಯಿಂದ ಇವತ್ತಿನವರೆಗೂ 365 ದಿವಸ 2025ನೇ ಇಸ್ವಿಯಲ್ಲಿ ನಾವು ಪೂರ್ತಿ ಮುಗಿಸಿದ್ದೀವಿ. ಈಗ ಮತ್ತೆ ಈ ವರ್ಷ ನಾವು ಪ್ರಾರಂಭ ಮಾಡಿದ್ದೇವೆ. ಆ ಪ್ರಾರ್ಥನೆಯಿಂದ ಎಷ್ಟು ಅದ್ಭುತಗಳು ನಡೀತಾ ಇದೆ. ಸಭೆಯಲ್ಲಿ ಕೂತ್ಕೊಂಡು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಯಿಂದ ವಿಶ್ವಾಸಿಗಳೆಲ್ಲರೂ ಜಯವಂತ ಇದ್ದಾರೆ, ಆಶೀರ್ವಾದನೂ ಪಡ್ಕೊಳ್ತಾ ಇದ್ದಾರೆ, ಸಂತೋಷ ಸಮಾಧಾನ ಪಡ್ಕೊಳ್ತಾ ಇದ್ದಾರೆ. ಕುಟುಂಬದಲ್ಲಿ ಏನೇ ಸಮಸ್ಯೆ ಆದರೂ ಬಿಡುಗಡೆ ಆಗ್ತಾ ಇದೆ. ದೇವರಿಗೆ ಸ್ತೋತ್ರ. ಅದಕ್ಕೋಸ್ಕರವಾಗಿ ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡ್ರಿ. ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿ ಎಂಬುದಾಗಿ. ಅದೇ 7ನೇ ವಚನ ಓದುವಾಗ, ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಭಯಪಡಬೇಡ್ರಿ. ಸರ್ವಶಕ್ತನಾದ ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ. ನೀವು ಯೇಸುವಿನ ಅಮೂಲ್ಯವಾದ ರಕ್ತದಿಂದ ತೊಳೆಯಲ್ಪಟ್ಟ ಕಾರಣ, ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟ ಕಾರಣ ನೀವು ಚಿಂತೆ ಮಾಡಬೇಡ್ರಿ. ದೇವರಿಗೆ ಸ್ತೋತ್ರ. ಭೂಲೋಕದಲ್ಲಿ ನೀವು ಜೀವಿಸುವಾಗ ಬೆಟ್ಟದಂಥ ಸಮಸ್ಯೆಗಳಿರ್ಬೋದು. ಒಂದು ಗಂಡನ ರಕ್ಷಣೆ ಮಾಡದಲ್ಲಿ ಬಂದಿಲ್ವಾ, ಅಥವಾ ನಿನ್ನ ಕುಟುಂಬದಲ್ಲಿ ಅತ್ತೆ ಮಾವದಲ್ಲಿ ಅನೇಕ ರೀತಿಯಲ್ಲಿ ಅವರಿಂದ ಸಮಸ್ಯೆಗಳಿದೆಯಾ, ಕೊರತೆಗಳಿದೆಯಾ, ಮಾಟ ಮಂತ್ರಗಳಿಂದ, ಹೋರಾಟದಿಂದ ನೀವು ಅನೇಕ ರೀತಿಯಲ್ಲಿ ಬಳಲಿ ಹೋಗುತ್ತಾ ಇದ್ದೀರಾ. ಆದರೆ ದೇವರು ವಾಕ್ಯ ಹೇಳ್ತದೆ, ದೇವರು ನಿನಗೆ ಕೊಟ್ಟಿರುವಂಥ ಆಯುಧ ಪ್ರಾರ್ಥನೆಯನ್ನು ಹೆಚ್ಚಾಗಿ ಮಾಡು. ಪ್ರಾರ್ಥನೆ ಮತ್ತು ಭಾನುವಾರ ಸಭೆಗೆ ನೀವು ಬರಬೇಕು, ಆರಾಧನೆಗೆ. ಯಾಕಂದರೆ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. 10ನೇ ಅಧ್ಯಾಯ, ಇಬ್ರಿಯ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ ಅಲ್ಲಿ 25ನೇ ವಚನ ನಾವು ನೋಡ್ತಾ ಇದ್ದೇವೆ. 25ನೇ ವಚನದಲ್ಲಿ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರೋ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಸಭೆಯಾಗಿ ಕೂಡ್ಕೋಬೇಕು. ದೇವರ ಸನ್ನಿಧಿಯಲ್ಲಿ ಪ್ರತಿ ಭಾನುವಾರ, ವಾರದ ಮೊದಲನೇ ದಿವಸದಲ್ಲಿ ಯೇಸು ಕ್ರಿಸ್ತನು ಜೀವಿತನಾಗಿ ಎದ್ದು ಬಂದಂಥ ದಿವಸ, ಪವಿತ್ರಾತ್ಮನ ಅಭಿಷೇಕ ಬಂದಂಥ ದಿವಸ, ಆದಿ ಅಪೊಸ್ತಲರು ಅವರು ದೇವರ ಸನ್ನಿಧಿಯಲ್ಲಿ ಸಭೆಯಾಗಿ ಕೂಡಿ ಬರುತ್ತಾ ಇದ್ದರು. ಅದೇ ಪ್ರಕಾರ ನೀನು ನಿನ್ನ ಹೆಂಡತಿಯೊಡನೆ, ಗಂಡನೊಡನೆ, ಮಕ್ಕಳೊಡನೆ ನೀನು ಸಭೆಯಾಗಿ ಭಾನುವಾರ ದಿವಸ, ವಾರದ ಮೊದಲನೇ ದಿವಸ ಆರಾಧನೆಗೆ ಬರಬೇಕು. ಆರಾಧನೆಗೆ ಬರುವಾಗ ಆ ಆರಾಧನೆಯಲ್ಲಿ ನೀನು ದೇವರ ಕೃಪೆಯನ್ನು ಹೊಂದಿಕೊಳ್ತೀಯ, ದೇವರ ಪ್ರಸನ್ನತೆಯನ್ನು ಹೊಂದಿಕೊಳ್ತೀಯ. ಆ ವಾರದಲ್ಲಿ ಎಂಥ ಶೋಧನೆಗಳಿದ್ದರೂ ಕೂಡ ಅದರಿಂದ ನಿನಗೆ ಬಿಡುಗಡೆ ಹೊಂದಿಕೊಳ್ತೀಯ. ಅಷ್ಟೇ ಅಲ್ಲ, ಯೇಸು ಕ್ರಿಸ್ತನ ಬರೋಣಕ್ಕಾಗಿ ನೀನು ಎತ್ತಲ್ಪಡ್ತೀಯ. ಯೇಸು ಕ್ರಿಸ್ತನು ಆತನು ಬೇಗನೆ ಬರುವಂಥ ದೇವರಾಗಿದ್ದಾನೆ. ತನ್ನ ಸಭೆ ಅಂತಂದರೆ ಅದು ಮೊದಲಿಗಿತ್ತಿ. ಯೇಸು ಕ್ರಿಸ್ತನು ಮೊದಲಿಂಗನು. ಆತನು ಮೊದಲಿಂಗನಾಗಿ ಮಧ್ಯಾಕಾಶದಲ್ಲಿ ತುತ್ತೂರಿ ಶಬ್ದದೊಡನೆ, ಪ್ರಧಾನ ದೂತರ ಶಬ್ದದೊಡನೆ ಆತನು ಮಧ್ಯಾಕಾಶದಲ್ಲಿ ಆತನು ಬರುವವನಾಗಿದ್ದಾನೆ. ನಾವು 1 ಥೆಸಲೋನಿಕದಲ್ಲಿ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ 16ನೇ ವಚನದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದ ಉಳಿದಿರುವಂಥ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡ್ತೇವೆ. ಸಭೆ ಎತ್ತಲ್ಪಡ್ತದೆ. ರಕ್ಷಣೆ ಹೊಂದಿದೆಯಲ್ವಾ? ದೀಕ್ಷಾಸನ ತಗೊಂಡಿದೆಯಲ್ವಾ? ಪವಿತ್ರಾತ್ಮನ ಅಭಿಷೇಕ ಹೊಂದಿದೆಯಲ್ವಾ? ಪ್ರತಿ ದಿವಸ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ತಾ ಇದೆಯಾ? ಪರಿಶುದ್ಧತೆ, ನಿನ್ನ ಆತ್ಮ, ನಿನ್ನ ಪ್ರಾಣ, ನಿನ್ನ ಶರೀರ ದೋಷವಿಲ್ಲದೆ ಯೇಸು ಕ್ರಿಸ್ತನ ಮುಂದೆ ಕಾಣಿಸ್ಕೋಬೇಕು. ಯೇಸು ಕ್ರಿಸ್ತನ ಮುಂದೆ ನೀನು ಕಾಣಿಸ್ಕೊಳ್ಬೇಕು. ನಾವು ನೋಡುವಾಗ ದೇವರ ವಾಕ್ಯ 23ನೇ ವಚನ ಓದ್ತೇವೆ. 1 ಥೆಸಲೋನಿಕ 5ನೇ ಅಧ್ಯಾಯ 23ನೇ ವಚನದಲ್ಲಿ ಓದುವಾಗ, ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಯೇಸು ಸ್ವಾಮಿ ಪ್ರತ್ಯಕ್ಷನಾಗುವಾಗ
ನೀನು ಸಿದ್ಧನಾಗಿದೆಯೋ? ನೀನು ಸಿದ್ಧನಾಗಿದೆಯೋ? ಪಾಪದಲ್ಲಿ ದುಶ್ಚಟಗಳಲ್ಲಿ ಇದ್ದಿದ್ದರೆ ಇನ್ನು ಅನೇಕ ದೇವರಿಗೆ ವಿರೋಧವಾದಂಥ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ಇವತ್ತು ನೀನು ಪರೀಕ್ಷೆ ಮಾಡಿಕೋ. ನಿನ್ನ ಅಂತರಂಗವನ್ನು ಶೋಧಿಸಿಕೋ. ಯೇಸು ಸ್ವಾಮಿಗೆ ನಿನ್ನ ಜೀವಿತವನ್ನು ಸಂಪೂರ್ಣ ಒಪ್ಪಿಸಿಕೊಡು. ಆತನ ಅಮೂಲ್ಯವಾದ ರಕ್ತದಿಂದ, ದೇವರೇ ನಾನು ರಕ್ಷಣೆ ಹೊಂದಿದ್ದೇನೆ, ದೀಕ್ಷಾಸ್ನಾನ ತಗೊಂಡಿದ್ದೇನೆ, ಆದರೂ ಕೂಡ ಕೆಲವು ತಪ್ಪುಗಳನ್ನು ಮಾಡ್ತಾ ಇದ್ದೇನೆ. ನಿನ್ನ ರಾಜ್ಯಕ್ಕೆ ನಾನು ಬರ್ತೀನಾ? ನನ್ನ ಕರ್ಕೊಂಡು ಹೋಗ್ತೀಯಾ? ನನ್ನ ಸಿದ್ಧತೆ ಮಾಡಪ್ಪ. ಇನ್ಮೇಲೆ ನಾನು ಮಾಡೋದಿಲ್ಲ ಸ್ವಾಮಿ. ಅಥವಾ ಯಾರು ರಕ್ಷಣೆ ಹೊಂದಿಲ್ವೋ ರಕ್ಷಣೆ ಹೊಂದ್ಕೊಳ್ಳಿ. ಸಭೆಗೆ ಬಂದ ರಕ್ಷಣೆ ಹೊಂದ್ಕೊಳ್ಳಿ. ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿಕೊಳ್ಳಿ. ಯೇಸು ಸ್ವಾಮಿಯ ಅಮೂಲ್ಯವಾದ ರಕ್ತದಿಂದ ನಿನ್ನ ಪಾಪಗಳು ತೊಳೆಯಲ್ಪಡಲಿ. ನೀನು ದೇವರ ಮಗಳಾಗು, ದೇವರ ಮಗನಾಗು. ನಿನ್ನ ಜೀವಿತವನ್ನು ಒಪ್ಪಿಸಿಕೊಡು. ಆಗ ಪರಲೋಕ ರಾಜ್ಯಕ್ಕೆ ನೀನು ಹೋಗ್ತೀಯಾ. ಯೇಸು ಸ್ವಾಮಿ ಬಳಿಗೆ ನೀನು ಹೋಗ್ತೀಯ. ಇಲ್ಲದೆ ಹೋದರೆ ನರಕಕ್ಕೆ ಹೋಗ್ತೀಯಾ. ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವು ನೋಡುವಾಗ 21ನೇ ಅಧ್ಯಾಯ, ಪ್ರಕಟಣೆ 21ನೇ 8ನೇ ವಚನ ಓದುವಾಗ, ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕೋ ಪಾಲು ಬೆಂಕಿ ಗಂಧಕಗಳು ಉರಿಯುವ ಕೆರೆಯೇ ಎಂಬುದಾಗಿ. ಅದು ಎರಡನೇ ಮರಣ. ಒಂದು ವೇಳೆ ಶಾರೀರಿಕ ಮರಣ, ಅದು ಮಣ್ಣಿಗೆ ಮಣ್ಣು ಹೋಗ್ತದೆ. ಆದರೆ ನಿನ್ನ ಆತ್ಮಕ್ಕೆ ಮರಣ ಉಂಟು. ನೀ ಪರಲೋಕ ರಾಜ್ಯಕ್ಕೆ ಹೋಗುವುದಿಲ್ಲ, ದೇವರ ಸನ್ನಿಧಿಗೆ ಹೋಗುವುದಿಲ್ಲ, ನರಕಕ್ಕೆ ಹೋಗ್ತೀಯ. ನರಕಕ್ಕೆ ಹೋಗಬಾರ್ದಂತಲೇ ನಮ್ಮ ಕರ್ತನಾದ ಯೇಸು ಸ್ವಾಮಿ ಭೂಲೋಕಕ್ಕೆ ಆತನು ಬಂದಿದ್ದಾನೆ. ಆತನು ಬಂದು ನಿನ್ನನ್ನು ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತಾನೆ. ಆತನು ಮಧ್ಯ ಆಕಾಶದಲ್ಲಿ ಬರ್ತಾನೆ. ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿನ ಅಂಗೀಕಾರ ಮಾಡಿಕೊಡ್ರಿ. ಸ್ವಂತ ರಕ್ಷಕ ಅಂಗೀಕಾರ ಮಾಡಿಕೊಡ್ರಿ. ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿರಿ. ಸ್ವಾಮಿ, ನಾನು ಪಾಪಿಯಾಗಿದ್ದೇನಪ್ಪ. ಒಂದು ವೇಳೆ ಇವತ್ತೇ ನಾನು ಸತ್ತರೆ ನಾನು ಎಲ್ಲಿಗೆ ಹೋಗ್ತೇನೆ? ನನ್ನ ಆತ್ಮ ಎಲ್ಲಿಗೆ ಹೋಗ್ತದೆ? ನಾನು ಎಲ್ಲಿಗೆ ಹೋಗ್ತೇನೆ? ನಿತ್ಯವಾದ ನರಕಕ್ಕೆ ಹೋಗ್ತೀನಾ? ಇಲ್ಲ, ನಾನು ಹೋಗಬಾರ್ದು. ನನ್ನ ಹೆಂಡತಿ, ನನ್ನ ಮಕ್ಕಳು ಹೋಗಬಾರ್ದು. ನನ್ನ ಹಳ್ಳಿಯ ಜನರು ಹೋಗಬಾರ್ದು. ನನ್ನ ದೇಶದ ಜನರು ಹೋಗಬಾರ್ದು. ನನ್ನ ಗ್ರಾಮದ ಜನರು ಹೋಗಬಾರ್ದು. ನನ್ನ ಸಂಬಂಧಿಕರು, ಬಂಧು ಬಳಗದವರು ಹೋಗಬಾರ್ದು. ನೀನು ಪರಲೋಕ ರಾಜ್ಯಕ್ಕೆ ತಲುಪಡಬೇಕು. ದೇವರ ಬಳಿಗೆ ಹೋಗಬೇಕು. ಯೆಹೋಶುವನು ಹೇಳ್ತಾನೆ, ನಾನು ನನ್ನ ಮನೆ ಯೆಹೋವನನ್ನು ಸೇವಿಸುತ್ತೇವೆ. ಅಷ್ಟೇ ಅಲ್ಲ, ಸಲ್ಮನ ಯಜಮಾನನಿಗೆ ಪೌಲನು ಹೇಳ್ತಾರೆ, ಮೊದಲು ನೀನು ರಕ್ಷಣೆ ಹೊಂದು, ನಿನ್ನ ಮನೆಯವರು ರಕ್ಷಣೆ ಹೊಂದುತ್ತಾರೆ ಎಂಬುದಾಗಿ. ಈ ಸಂದೇಶವನ್ನು ಕೇಳುತ್ತಿರುವಂಥ ಪ್ರಿಯರೇ, ಈ ಸಂದರ್ಭದಲ್ಲಿ, ಈ ಸಂದೇಶದಲ್ಲಿ ನೀವು ಕೇಳುತ್ತಿರುವಂಥ ದೇವರ ಮಕ್ಕಳಾಗಿರುವಂಥ ನೀವು ಆಗಿರ್ಬೋದು, ಅಥವಾ ಇವತ್ತಿನವರೆಗೂ ಸಂದೇಶ ಕೇಳದೇ ಇರತಕ್ಕಂಥ ನೀವು ಆಗಿರ್ಬೋದು. ನಿಮ್ಮನ್ನು ಒಪ್ಪಿಸಿಕೊಡಿ, ನಿಮ್ಮನ್ನು ಸಿದ್ಧತೆ ಮಾಡಿಕೊಡ್ರಿ. ಕರ್ತನಾದ ಯೇಸು ಕ್ರಿಸ್ತನು ಬರುವಾಗ ನಿಮ್ಮ ಆತ್ಮ, ಪ್ರಾಣ, ಶರೀರ ದೋಷವಿಲ್ಲದೆ ಕಾಣಿಸಿಕೊಂಡು ಪರಲೋಕಕ್ಕೆ ತಲುಪುವುದಕ್ಕಾಗಿ ನಿಮ್ಮನ್ನು ಸಿದ್ಧತೆ ಮಾಡಿಕೊಡ್ರಿ. ದೇವರ ಹಾಗೆ ನಿಮ್ಮನ್ನು ನಡೆಸಲಿ ಎಂಬುದಾಗಿ ಹಾರೈಸುತ್ತಾ ಈ ವಾಕ್ಯಗಳನ್ನು ನಾನು ಮುಗಿಸುವನಾಗಿದ್ದೇನೆ. ಆಮೇನ್, ಆಮೇನ್, ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.